ಸರ್ನಲ್ಲಿ ನಿಮಗೆ ಮರೆಯಕ್ಕಾಗದೇ ಇರೋ ಘಟನೆ ಯಾವುದು? ಈಗಲೂ ನನಗೆ ಅದು ಕಾಡುತ್ತಪ್ಪ ಅನ್ನೋದಾದ್ರೆ ಯಾವುದು ಸರ್? ಗಂಧದ ಗುಡಿ ಶೂಟಿಂಗು ದಾಂಡೇಲಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ಮಾಡ್ತಿರೋ ಬೋಟ್ ಬಿದ್ದೋಯ್ತು, ಇಬ್ಬರು ಬಿದ್ದರು. ನಾನು ಬೈದ್ಬಿಟ್ಟೆ, ಮೊಸ್ಲೆ ಇದೆ, ಇದಿದೆ, ಆಮೇಲೆ ಅಲ್ಲಿ ಎಷ್ಟು ಡೀಪ್ ಇದೆ ಗೊತ್ತಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೋದು. ಎಲ್ಲಿ ಬೇಕಾದ್ರೂ ತಗೊಂಡು ನಾವು ಲಾಂಗ್ ಶಾಟ್ ಥರ ತೋರಿಸ್ಕೋಬೋದಾಗಿತ್ತು. ಏನನ್ನ ಬಿದ್ದರೆ ನೀವು ಪ್ರಪಂಚಕ್ಕೆ ಬೇಕಾದ ನಮಗೆಲ್ಲ ಬೇಕಾದವರು. ನಾವು ಯಾರು ಮೇಡಮ್ ಹೇಳೋದಕ್ಕೆ? ಅದನ್ನ ತಗೊಂಡೋರು ಅದು ಯಾರು ತಗೋತಾರೆ? ನನ್ನ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ. ಆ ಥರ ಎಲ್ಲ ಮಾತು ಕೇಳ್ತಿದ್ರು, ಅದನ್ನ ನಾವು ಮರೆಯೋಕ್ಕಾಗೋದೇ ಇಲ್ಲ. ಅಪ್ಪು ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ. ಹಿ ವಾಸ್ ಮೈ ಫೇವರೇಟ್, ಹಿ ಈಸ್ ಮೈ ಫೇವರೇಟ್ ಟಿಲ್ ನೌ. ಸರ್ ನಾನು ನೋಡಕ್ ಹೋಗಿಲ್ಲ ಸರ್, ಅವ್ರನ್ನ ಆ ಪರಿಸ್ಥಿತಿ ನೋಡಕ್ ನನಗಂತೂ ಧೈರ್ಯ ಇರಲಿಲ್ಲ. ಕೋವಿಡ್ ಕಂಪ್ಲೀಟ್ ಕ್ಯೂರ್ ಆಗಿರಲಿಲ್ಲ. ಆದ್ರೂ ಆ ಮನುಷ್ಯ ಮುತ್ತು ಕೊಟ್ಟು ಬಳಿತ್ತು ನೋಡಿದಾಗ ನಿಜವಾಗ್ಲೂ ಆ ಟೈಮಲ್ಲಿ ಅವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು. ಮೇಡಮ್ ಅವತ್ತಿಂದ ಮೇಡಮ್ ಕರೀತಾರೆ, ಯಾಕೆ ಚಂದ್ರು ಬರಲ್ಲ ಅಂತಾರೆ, ವೆಲ್ಕಮ್ ಮಾಡೋರೇ ಇಲ್ವಲ್ಲ. ಅಪ್ಪು ಸರ್ನಲ್ಲಿ ನಿಮಗೆ ಮರೆಯಕ್ಕಾಗದೇ ಇರೋ ಘಟನೆ ಯಾವುದು? ಈಗಲೂ ನನಗೆ ಅದು ಕಾಡುತ್ತಪ್ಪ ಅನ್ನೋದಾದ್ರೆ ಯಾವುದು ಸರ್? ನಿಮಗೆ ಮೆಮೊರೀಸ್ ತುಂಬಾ ಇದೆ ಮೇಡಮ್, ಬಟ್ ಅದರಲ್ಲಿ ಮರೆಯೋಕ್ಕೆ ಆಗಲ್ಲ. ನನ್ನ ಪಾಲಿಗೆ ಇದು ತುಂಬಾ ಸ್ಪೆಷಲ್ ಅನ್ಸೋದು ಯಾವುದು? ಸೊ ನಾನು ಅದು ವಾಯ್ಸ್ ಸ್ಟಾರ್ಟ್ಲಿ ನಿಮಗೆ ಕೊಟ್ಟೆ. ಗಂಧದ ಗುಡಿ ಶೂಟಿಂಗು ದಾಂಡೇಲಿಯಲ್ಲಿ ನಡೀತಾ ಇತ್ತು. ಒಂದು ಅಮೋಘ ವರ್ಷ ಜೊತೆ ಹೋಗ್ತೀವಿ. ಬೋಟಲ್ಲಿ ಇವರಿಬ್ಬರೇ ಹೋದರು, ಅಮೋಘನು ನಾನು ಹೋಗಿದ್ದೆ. ನಾನು ಶೂಟಿಂಗ್ ಹೋಗಿದ್ದೆ. ಸೊ ಒಂದು 12 days ಹೋಗಿದ್ದೆ. ಅಲ್ಲಿ ಶೂಟಿಂಗ್ ಮಾಡ್ತಿರೋ ಬೋಟ್ ಬಿದ್ದೋಯ್ತು, ಇಬ್ಬರು ಬಿದ್ದರು. ನಾನು ಬೈದ್ಬಿಟ್ಟೆ, ಮೊಸ್ಲೆ ಇದೆ, ಇದಿದೆ, ಆಮೇಲೆ ಅಲ್ಲಿ ಎಷ್ಟು ಡೀಪ್ ಇದೆ ಗೊತ್ತಿಲ್ಲ. ನಿಮಗೆ ಯಾಕೆ ಬೇಕು ಇವತ್ತು? ಏನು ಲಾಂಗ್ ಶಾಟಲ್ಲಿ ತೆಗಿಬೇಕು ಅದು ಏನಿದೆ? ಎಲ್ಲಿ ಬೇಕಾದ್ರೂ ತಗೊಂಡು ನಾವು ಲಾಂಗ್ ಶಾಟ್ ಥರ ತೋರಿಸ್ಕೋಬೋದಾಗಿತ್ತು. ಏನನ್ನ ಬಿದ್ದರೆ ನೀವು ಪ್ರಪಂಚಕ್ಕೆ ಬೇಕಾದ ನಮಗೆಲ್ಲ ಬೇಕಾದವರು. ಇವತ್ತವರೆಗೂ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಅವ್ರ ಹತ್ರ ಮಾತಾಡಿರೋದು, ಆರ್ಗ್ಯುಮೆಂಟ್ ಮಾಡಿರೋದು ನನ್ನ ಹತ್ರ ರೆಕಾರ್ಡ್ ಇದೆ. ಆಮೇಲೆ ಒಂದು ಕರಿಬೇವು ನನ್ನ ಮೊಮ್ಮ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ ಸರ್, ನನ್ನ ಹತ್ರ ಇದೆ, ರೆಕಾರ್ಡ್ ಇದೆ, ವಾಯ್ಸ್ ಮಾತ್ರ ಇದೆ ಸರ್, ರೆಕಾರ್ಡ್ ಇದೆ. ಆರ್ಗ್ಯುಮೆಂಟು ಫಾರೆಸ್ಟು ಇಲ್ಲ, ಏನಾಗುತ್ತೆ ಅದೆಲ್ಲ ಅಲ್ಲ. ನೀವು ಬೇಕು, ನೀವು ಈ ಥರ ಹೋಗಿ ನೀರಲ್ಲಿ ಹೊಡೆದು ಅದು ನೆಸಿಟಿ ಇರಲಿಲ್ವಲ್ಲ. ಅದಾಗಿ ಅದಕ್ಕೆ ಮುಂಚೆನೇ ಆಲ್ರೆಡಿ ಒಂದು 3 ಜನ ನಾನು ತೀರೋಗ್ಬಿಟ್ಟಿದ್ರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳಾಗುತ್ತೆ. ನಿಮ್ಮನ್ನು ನಂಬ್ಕೊಂಡು ನಾವೆಲ್ಲ ಇದ್ದೀವಿ. ತಪ್ಪು ಬಾಸ್ ಹಿಂಗೆ ಮಾಡಬೇಡಿ. ನಾವು ಕೇಳ್ತಾ ಇದ್ದೆ, ನಾವು ನಮ್ಮಿದ್ದ ಏನೋ ನಿನ್ನಿಂದಲೇ ಅಂತ ಒಂದು ಪಿಕ್ಚರ್ ಮಾಡಿದ್ರು ಗೊತ್ತಾ? ನಮ್ಮ ಇವರೇ ಪ್ರೊಡ್ಯೂಸರು, ಒಂಬಾಳೆ ಅವರೇ ಪ್ರೊಡ್ಯೂಸರು. ನಾನು ಆ ಪಿಕ್ಚರ್ ಬಂದಾಗ ಹೋಗ್ಬಿಟ್ಟು ಸಾಯಂಕಾಲ, ನಿಮಗೆ ಈ ಪಿಕ್ಚರ್ ಬೇಕಾಗಿತ್ತ? ನಿಮಗಿದು ಬೇಕಾಗಿತ್ತ? ನಿಮ್ಗೆ ವರ್ಷಕ್ಕೆ ಒಂದು ಪಿಕ್ಚರ್ ಮಾಡಿ, ನಿಮ್ಗಂತ ಆಡಿಯನ್ಸ್ ಇದ್ದಾರೆ, ಈ ಥರ ಪಿಕ್ಚರ್ ಮಾಡಬೇಡಿ ಬಾಸ್, ಇದು ಚೆನ್ನಾಗಿಲ್ಲ ಅಂತ ಹೋಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಕರೆದು ಪ್ರೆಸ್ ಮೀಟ್ ಮಾಡಿದ್ರು. ನಾವು ಯಾರು ಮೇಡಮ್ ಹೇಳೋದಕ್ಕೆ? ಅದನ್ನ ತಗೊಂಡೋರು ಅದು ಯಾರು ತಗೋತಾರೆ? ಜಂಬ ನೀನು ಯಾವನೇ ಮೇಳೋದಿಲ್ಲ, ನೀನು ಯಾರು? ನನ್ನ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ. ಹಂಗಿರುವಾಗ ಮನುಷ್ಯ ಹತ್ರ ನಮಗೆಲ್ಲ ತುಂಬ ಸಲ. ಆಮೇಲೆ ಇದರಿಂದ ಬರೋವಾಗ ಆಕ್ಸಿಡೆಂಟ್ ಆಗಿಬಿಡ್ತು ಅವ್ರದ್ದು, ರೇಂಜ್ ರೋವರ್ ಕಾರ್ ಇಲ್ಲಿ ಅನಂತಪುರದಲ್ಲಿ. ನಾವು ನೈಟ್ 2 o'clockವರೆಗೂ ವೆಯ್ಟ್ ಮಾಡಿದ್ವಿ. ಬಂದಿದ್ದ ತಕ್ಷಣ ನಾನು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತಿರ್ಗಾ ರಂಗ ಮಠಕ್ಕೆ ಹೋಗಿ ಬನ್ನಿ, ದಯವಿಟ್ಟು ಹೋಗಿ, ಯಾಕಂದರೆ ನಿಮ್ಮ ಅದೃಷ್ಟ ಬಚಾವಾಗಿ ಬಂದಿರೋ. ಗಾಡಿ ಆಗಿರೋದು ನೋಡಿದ್ರೆ ನಾವು ಯಾರೂ ಇರೋಲ್ಲ ಅಂದ್ಕೊಂಡಿದ್ವಿ. ಸೊ ಆ ಥರ ಆಗಿತ್ತು. ಹೋಗಿ ಒಂದು ಬಂಡೆ ಹೊಡೆದ್ಬಿಟ್ಟಿದ್ರು ಗಾಡಿ, ಏನೂ ಆಗಿಲ್ಲ ಮೇಡಮ್. ನಮ್ಮ ನೀಲ್ಕಂಠಂಗೆ ಮಾತ್ರ ಮೂಗು ಏಟ್ ಬಿದ್ದಿತ್ತು, ಇನ್ಯಾರಿಗೂ ಏನಾಗಿಲ್ಲ. ಬಂದರು ಪಾಪ, ಯಾರೋ ಅಲ್ಲಿ ಕರ್ಕೊಂಬಂದು ಅಭಿಮಾನಿಗಳು ಎಲ್ಲ ಮಾಡಿದ್ರು. ನಾನು ನೆಕ್ಸ್ಟ್ ವೀಕೆ ಮಂತ್ರಾಲಯಕ್ಕೆ ಹೋಗಿ ಬಂದರು. ಸೊ ಆ ಥರ ಎಲ್ಲ ಮಾತು ಕೇಳ್ತಾಯಿದ್ರು, ಅದನ್ನು ನಾವು ಮರೆಯೋಕ್ಕಾಗೋದೇ ಇಲ್ಲ. ಈಗ ನಾನು ಒಂದು 3 ಹೇಳಿದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ. ಆಮೇಲೆ ಇನ್ನೊಂದು, ಅವ್ರು ಕೆಂಪು ಕಲರ್ ಮಟನ್ ಸಾರು ಕೇಳಿದ್ದಾರೆ. ಇವತ್ತರೆಗೂ ಒಂದು ಮಸಾಲೆ ಹಾಕೋವಾಗ ಆ ಕೆಂಪು ಸಾರನ್ನ ಅವ್ರು ನೆನೆಸ್ಕೊಂಡೇ ಮಾಡೋದು. ಆ ನಾಟಿ ಕೋಳಿ ಸಾರು ಮಾಡ್ತೀವಿ, ಇನ್ನೂ ಚೂರು ಹಿಂಗೆ ಇರಬೇಕಾಯ್ತು ಕಣ, ಹಿಂಗೆ ಬೇಕಾಗಿತ್ತು. ಆಮೇಲೆ ನೀವು ಕೇಳಿಸ್ಕೊಂಡಿರ್ಬೇಕು, ಏಕವಚನ ಅನ್ನೋ ಮಾತೇ ಇರಲಿಲ್ಲ. ಬನ್ನಿ ಹೋಗಿ, ನೀವು ಕೇಳಿರ್ಬೋದೇನೋ ಜೇಮ್ಸ್ ಪಿಕ್ಚರಲ್ಲಿ ನಂದು ವಾಯ್ಸು. ಫೆಬ್ರವರಿಯಲ್ಲಿ ಅವ್ರು ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋದಾಗ ಒಂದು 10 kg ಮಟನ್ ಮಾಡಿ ಅಂತ ಹೇಳಿದ್ದೆ ನಿಮಗೆ. ಅವ್ರು ನನಗೆ ಫೋನಲ್ಲಿ, ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಇದೆ, ನಾನು ಮಾಡ್ಕೊಡ್ತೀನಿ ಬಾಸ್, ಹಂಗೆ ಬೇಡ ಹಿಂಗೆ ಅಂತ ರಾತ್ರಿ ಒಂದು 9 ಗಂಟೆಲಿ ಫೋನ್ ಮಾಡಿದರು. ಆ ಕಮ್ಯುನಿಕೇಷನ್ ಮಾಡಿದ್ದು ಎಷ್ಟು ಜನ ನೋಡಿದ್ರು, ಆಗಿತ್ತು. ಹೇಳಿದ್ರು ಅದೆಲ್ಲ
ಅದೆಲ್ಲ ಈ ಟೈಮಲ್ಲೇ ಬೆಳ್ಳುಳ್ಳಿ ಕಬಾಬ್ ಆದಮೇಲೆ ನಾನು ನಮ್ಗೆ ಯಾರು ತುಂಬ ಪ್ರೀತಿಯಿಂದ ಎಷ್ಟು ವರ್ಷ ಆಯ್ತು ನಿಮ್ಗೆ ಅಪ್ಪು ಸರ್ ಪರಿಚಯ ಆಗಿತ್ತು? ಮೇಡಮ್ ನನಗೆ 86 86 ಅವಾಗಿನ ಚಿಕ್ಕ ಹುಡುಗ ಇಲ್ಲ 86 ಇದನ್ನೇನು ಹೇಳೋಂಗಿಲ್ಲ ಆ ಡೇಟು. ಭಾಳ ಬೇಸರ ಅಂತೂ ಆಗುತ್ತೆ. ನಮಗೊಂದು ಒಳ್ಳೆ ಸ್ನೇಹಿತ, ಒಳ್ಳೆ ಹಿತೈಷಿ, ಯಜಮಾನ್ರೂ ಅಷ್ಟೇ ತುಂಬ ಖುಷಿ. ನನ್ಗೆ ಆಕ್ಚುಲಿ ಅಪ್ಪು ಸರ್ನ ನಾನು ಬೇರೆ ಸ್ಟಾರ್ಸ್ ಗಳನ್ನೆಲ್ಲ ನೋಡಿದೀನಿ. ಹ್ಞೂ ಅಪ್ಪು ಸರ್ ಇಂಟರ್ವ್ಯೂ ಮಾಡ್ಬೇಕನ್ನೋದಿತ್ತು, ಬಟ್ ನಾನು ಮಾಡಕ್ ಆಗ್ಲಿಲ್ಲ. ಬಿಕಾಸ್ ನಾನು ಸೀರಿಯಸ್ ನ್ಯೂಸ್ ಮಾಡ್ತಾ ಇದ್ದಿದ್ರಿಂದ ನಾನು ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅಪ್ಪು ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಹಿ ವಾಸ್ ಮೈ ಫೇವ್ರೆಟ್, ಹಿ ಈಸ್ ಮೈ ಫೇವ್ರೆಟ್ ಟಿಲ್ ನೌ. ಇವತ್ತಿಲ್ಲ ಮೇಡಮ್. ಆದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರು, ನನ್ನ ಕೊಲೀಗ್ಸ್ ಎಲ್ಲ ಹೋದ್ರು ಅವ್ರನ್ನ ನೋಡಕ್ಕೆ. 3 ದಿನ ನಾವು ಯಾರು ಇನ್ಕ್ಲೂಡಿಂಗ್ ಇಲ್ಲಿರುವಂತ ಸಿನಿಮಾಟೋಗ್ರಾಫರ್ ನಮ್ಮ ರಕ್ಷಿತ್ ಅವರಾಗಿರ್ಬೋದು ಅಥವಾ ನನ್ನ ಬೇರೆ ಕೊಲೀಗ್ಸ್ ಆಗಿರ್ಬೋದು ಮಲ್ಕೊಂಡಿಲ್ಲ ನಾವು ರಾತ್ರಿ ಎಲ್ಲ. ಕಂಟಿನ್ಯೂಸ್ಲಿ ಲೈವ್ ಹೋಗ್ತಾ ಇದ್ದೀವಿ ಸರ್. ನಾನು ನೋಡಕ್ ಹೋಗಿಲ್ಲ ಸರ್. ಅವ್ರನ್ನ ಆ ಪರಿಸ್ಥಿತಿ ನೋಡಕ್ ನನ್ಗಂತೂ ಧೈರ್ಯ ಇರ್ಲಿಲ್ಲ, ನಂಗೆ ಇಷ್ಟನೂ ಇರ್ಲಿಲ್ಲ. ನಾನು ಇದ್ದಲ್ಲೇ ಪ್ರೇ ಮಾಡಿದೆ, ಎಷ್ಟು ಸುದ್ದಿ ಸುಳ್ಳಾಗ್ಲಿ ಅಂತ ಎಷ್ಟೆಷ್ಟು. ಮೇಡಮ್ ನಾನು ನಂಬಲೇ ಇಲ್ಲ. ನನಗೆ 11:10 or 11:12 ಆ 13ನಲ್ಲಿ ನನಗೆ ಫೋನ್ ಬಂತು. ನಾನು ಆ ಬ್ರದರ್ ಎಕ್ಸ್ಪೈರ್ ಆಗಿದ್ದಾರೆ ಅಂದ್ಕೊಬಿಟ್ಟೆ. ರಾಘಣ್ಣನು ವೀಕಲ್ಲಿದ್ದರು. ಸೊ ಆ ಥರದ್ದು ಏನೋ ಇರ್ಬೋದು. ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಗುರುವಾರ ಮಾತಾಡ್ತೆ, ಶುಕ್ರವಾರ ಚಾನ್ಸೇ ಇಲ್ಲ ಅಂತೇಳಿ. ಮೇಡಮ್ ನಾನು 11:30 ಹಾಸ್ಪಿಟಲ್, ವಿಕ್ರಮ್ ಹಾಸ್ಪಿಟಲ್, ನಮ್ಮ ಹೋಟ್ಲಿಂದ 1.5 ಕಿಲೋ ಹೋಗಲಿಲ್ಲ. ನಾನು ಹೋಗಲೇ ಇಲ್ಲ ಮನೆ. ಸೀದಾ ಮನೆಗೆ ಹೋದೆ. ಮನೇಲಿ ಏನೇನು ಸೆಟಪ್ ಮಾಡ್ಕೊಬೇಕು, ನಮ್ಗೇನು ಬೇಕಾಗಿರುತ್ತೆ ಇತ್ತ ಅದೆಲ್ಲ ನಮ್ಮದು ಇದ್ದೇ ಇರುತ್ತೆ. ಅದು ನಮ್ಮ ಕೆಲಸ, ನಮ್ಮ ಮನೆ ಅಲ್ವಾ. ಸೊ ಅವರೆಲ್ಲ ಅಲ್ಲಿರ್ತಾರೆ. ನಾವೇನು ಬೇಕು, ನೀರೇ ವ್ಯವಸ್ಥೆ ಮಾಡಬೇಕು, ಇನ್ನೊಂದು ಊಟದ 4:15 ಬರೋಕ್ಕೆ ಮುಂಚೆ ಎಲ್ಲ ನಾವು ಮನೆ ಮುಂದೆ ಎಲ್ಲ ಸೆಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದೆ. ಅದು ಬಂದಾಗ ಆಂಬುಲೆನ್ಸ್ ನಾನು ನೋಡಲೇ ಇಲ್ಲ. ತಡಿಯೋಕ್ಕಾಗದೆ ಮಿಡ್ನೈಟ್ 2 o'clock ನಾನು ಕಂಠೀರವ ಸ್ಟೇಡಿಯಮ್ಗೆ ಹೋಗಿ 2 ಗಂಟೆಲಿ ನೋಡಿದೆ. ನನಗೆ ಮನ್ಗಿದ್ದಾರೆ ಅನಿಸ್ಬಿಡ್ತು. ಮನ್ಗಿದಾರ ಏನಿಲ್ಲ ಬಾರಪ್ಪ ಅಂತ. 2 ಸೆಕೆಂಡು ನಿಲ್ಲಕ್ಕಾಗಲಿಲ್ಲ ಮೇಡಮ್. ಈ ಥರ ನಮ್ಮ ಮುಂದೆ ನಮ್ಮ ಮಕ್ಕಳು, ನಾವು ಆಗೋದ್ರೆ ಪರವಾಗಿಲ್ಲ ಅನಿಸುತ್ತೆ. ನಮಗೆ ಬುದ್ಧಿ ಹೇಳ್ತಿರೋ ವ್ಯಕ್ತಿ ಈ ಥರ ಅಪ್ಪಾಜಿ ಇದ್ದಾಗ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕಳಿಸಿದ್ರು ಅವ್ರನ್ನ. ಅದನ್ನು ಮಾತ್ರ ಗೌರ್ಮೆಂಟ್ ಅವ್ರಿಗೊಂದು ಸೆಲ್ಯೂಟ್. ತುಂಬ ಚೆನ್ನಾಗಿ ಕ್ಲೀನಾಗಿ, ಯಜಮಾನ್ರ ಥರ ಮಾಡಲೇ ಇಲ್ಲ ಬಿಡಿ. ಆದರೆ ಅಪ್ಪು ಅವ್ರಿಗೆ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಮೇಂಟೆನೆನ್ಸ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು ಆಗಿದ್ದಾಗ ನಿಜವಲ್ಲ ಅವರು ಒಂದು ಸೆಲ್ಯೂಟ್. ನಿಜವಾಗ್ಲೂ ಮೇಂಟೆನೆನ್ಸ್ ನಾವು ನೋಡಿದ್ವಲ್ಲ, ಆ ಟೈಮ್ಗೂ ಈ ಟೈಮ್ಗೂ ಲೆಕ್ಕ ಹಾಕಿದ್ರೆ ಏನೇ ಡೆವಲಪ್ಮೆಂಟ್ ಆಗಿರ್ಬೋದು, ಕ್ಯೂರ್ ಆಗಿರಲಿಲ್ಲ. ಆದ್ರೂ ಆ ಮನುಷ್ಯ ಮುತ್ತು ಕೊಟ್ಟು ಬಡಿತ್ತು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಆ ಟೈಮಲ್ಲಿ ಅವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು. ಇವತ್ತು ಹೋಗೋಕ್ಕಾಗಲ್ಲ ಮೇಡಮ್. ಅವತ್ತಿಂದ ಮೇಡಮ್ ಕರೀತಾರೆ, ಯಾಕೆ ಚಂದ್ರು ಬರಲ್ಲ ಅಂತಾರೆ. ವೆಲ್ಕಮ್ ಮಾಡೋರೇ ಇಲ್ವಲ್ಲ. ಆ ಖುಷಿ ಮೇಲ್ಗಡೆ ಬನ್ನಿರಿ ಚಂದ್ರು ಕಾಫಿ ಕುಡಿಯೋಣ ಅನ್ನೋರು ಇಲ್ವಲ್ಲ. ಆ ಪ್ರೀತಿ. ಆಮೇಲೆ ಹೆಣ್ಮಕ್ಳಿರೋ ಮನೆಯಲ್ಲಿ ನಮ್ಗೇನು ಕೆಲಸ ಇದೆ, ಅವ್ರೇನೋ ಒಂದು ಊಟ ಕೇಳ್ತಾರೆ, ತೊಗೊಂಡೋಗಿ ಕೊಡ್ತೀವಿ. ಮೇಡಮ್ ಚೆನ್ನಾಗಿದ್ದೀರಾ, ಯಾರೋ ಒಬ್ರದ್ದೇನೋ ಒಂದು ದೀಪಾವಳಿ ಗಿಫ್ಟ್ ಕೊಡಬೇಕು, ಬನ್ನಿ ಚಂದ್ರು ಅಂತಾರೆ. ಹಬ್ಬ ಉಗಾದಿ ಹಬ್ಬಕ್ಕೆ ಯಾವುದೋ ಒಂದು ಗಿಫ್ಟ್ ಕೊಡಬೇಕು. ನಮ್ಮ ಭಾಸ್ಕರ್ ಒಳಗೆ ಮನೆಯವರು ಇದ್ದಾರೆ, ಅವ್ರು ಯಾರನ್ನ ಕರೀತಾರೆ. ಒಂದು 4-5 ಜನ ಇದ್ದಾರೆ ನಮ್ಮ ಹಳೇ ಕಾಂಟ್ಯಾಕ್ಟ್. ಮೇಡಮ್ ಅವ್ರಿಗೆ ಈ ಥರ ಹಬ್ಬಕ್ಕೆ ಏನೋ ಒಂದು ಕೊಡಬೇಕು, ಆವಾಗ ಮಾತ್ರ ಹೋಗ್ತೀನಿ. ಬಿಟ್ಟರೆ ನಿಜವಾಗ್ಲೂ ಮೇಡಮ್ ನಾನು ಡೈಲಿ ಹೋಗೋದು ಅದೇ ರೋಡು, ಬರೋದು ಅದೇ ರೋಡು. ಮನೆ ಒಳಗಡೆ ಹೋಗೋದೇ ಇಲ್ಲ. ನನಗಿನ್ನೂ ಇದ್ದಾರೆ ಅಂದ್ಬಿಟ್ಟು ಹೋಗೋದೇ ಇಲ್ಲ ಮೇಡಮ್. ಎಲ್ಲರೂ ಬೈತಾರೆ, ನಮ್ಮ ಪೂರ್ಣಿಮಕ್ಕಾಗಲಿ, ಲಕ್ಷ್ಮಕ್ಕಾಗಲಿ, ಪಕ್ಕದ ಮಕ್ಳಕ್ಕಾಗಲಿ, ಗುರು ಆಗಲಿ ಎಲ್ಲ ಬೈತಾರೆ. ಏನು ರೀ ದೊಡ್ಡ ಮನುಷ್ಯರಾಗ್ಬಿಟ್ರಿ, ನಮ್ಮ ಮನೆಗೆ ಬರೋ ಯಾವ ದೊಡ್ಡ ಮನುಷ್ಯರಲ್ಲ, ಮನೆಗೆ ಕರೆಯೋರೇ ಇಲ್ಲ. ನಮ್ಮ ಮನೆ ಒಳಗಡೆ ಹೆಂಗೆ ಬರೋದು ಆ ಫೀಲ್ ಆಗುತ್ತೆ. ಆ ಥರ ಮೇಡಮ್ ನಾನು ಗಂಧದ ಗುಡಿ ಶೂಟಿಂಗ್ಗೆ ಹೋಗ್ತೀವಿ. ನನಗೆ ಸ್ವಲ್ಪ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಅಲ್ಲೆಲ್ಲ ಜಿಂಕೆ ಇದೆಲ್ಲ ತುಂಬ ಫೇಮಸ್ ಬೆಳಗಾವಿಯಲ್ಲೆಲ್ಲ. ಸೊ ನಾನು ಅದನ್ನು ನೋಡಬೇಕು, ನಾನು ಬರ್ತೀನಿ ಅಂದೆ. ಆಯ್ತು ಹೋಗೋಣ ರೀ ಅಂದರು. ಮರೆತ್ಬಿಟ್ಟು ಹೋಗ್ಬಿಟ್ರು. ನಾನು ಸುಮ್ಮನೆ ಆಗಿಬಿಟ್ಟೆ. ಪಾಪ ಅವ್ರವ್ರು ಬ್ಯುಸಿಲಿ ಇರ್ತಾರೆ, ನಮ್ಮನ್ನು ಏನು ಬಿಡ್ತಾರೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟೆ. ಏರ್ಪೋರ್ಟ್ ಇನ್ನೂ ಇಳಿದಿದ್ದಾರೆ. ಫ್ಲೈಟಲ್ಲಿ ಆನ್ ಆಗಿದೆ ಮೊಬೈಲು. ಚಂದ್ರು ಬಿಟ್ಟು ಬಂದುಬಿಟ್ಟಿದೆ ಅಂತ ಇಮಿಡಿಯೇಟಾಗಿ ಫೋನು. ಚಂದ್ರು ಎಲ್ಲಿದ್ದೀರಾ ಸಾರಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ನಾನು ಇಮಿಡಿಯೇಟಾಗಿ ಫ್ಲೈಟ್ ಟಿಕೆಟ್ ಹಾಕ್ತೀನಿ ಬಂದುಬಿಡಿ ಅಂತ. ಮೇಡಮ್ ಅಲ್ಲಿ ಹೋದರೆ ಏನು ಸ್ವಾಗತ ಗೊತ್ತಾ. ಅವಾಗ ನಾವು ಒಂದು ಸ್ವಲ್ಪ ಒಗ್ಗರಣೆ ಡಬ್ಬಿ ಇವೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ. ಸೊ ಏನು ನಮ್ಮನ್ನು ತಗೊಂಡಲ್ಲಿ ಎಲ್ಲ ಮೇಟಿಗಳಿಗೂ ಆಫೀಸರ್ಸ್ಗಳಿಗೆ
ಇವ್ರು ಸೂಪರ್ ಅಡುಗೆ ಭಟ್ರು ಬರ್ತಾವ್ರೆ ಅಂತ ಎಲ್ಲ ಹೇಳಿ ಪಬ್ಲಿಸಿಟಿ ಹೋದ್ರಿ ಸಾರ್ ಚಂದ್ರು ಸಾರ್ ನಮ್ಮ ಅಂದ್ರೆ ಅದರಲ್ಲಿ ಯಾರು ಹೇಳ್ತಾರೆ ಮೇಡಮ್, ಯಾರು ಹೇಳ್ತಾರೆ? ಹೋಗಿ ನಾನು ಟ್ರೈನಲ್ಲಿ ಹೋದೆ, ಬೆಳಿಬೇಕು ನನಗೇನು ಫ್ಲೈಟ್ ಬೇಡ ಅಂತಂದು ಒಬ್ಳಿಗೆ ಬರೋಗೆ ಒಂದು 5 ಫೋನ್ ಮಾಡಿದರು. ಒಂದು ಕಾರ್ ವ್ಯವಸ್ಥೆ ಮಾಡಿದ್ರು, ಕರ್ಕೊಂಡೋದು ದಾಂಡೇಲಿ ಇದ್ವಿ, ಒಂದು 10-12 ಡೇಸ್ ಇದ್ವಿ, ಜಾಲಿಯಾಗಿ ಬಂದ್ವಿ. ಅದು ಮರೆಯೋಕ್ಕಾಗಲ್ಲ. ಆ ನೀರಲ್ಲಿ ಬಿದ್ದಿದ್ದು ಮಾತ್ರ ಇವತ್ತಿಗೂ ನನಗೆ ಅದು ದೊಡ್ಡ ವ್ಯಕ್ತಿ ಅಲ್ಲ, ನಾನಾಗಲಿ ಯಾರೇ ಆಗಲಿ ಅವ್ರಿಗಂತ ಒಬ್ಬರು ಜವಾಬ್ದಾರಿತನ ಇರುತ್ತಲ್ಲ. ಕ್ಯಾಮ್ರಾದವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಯಾವ ಟೆಕ್ನಿಷಿಯನ್ಸ್ ಆದರೂ ಹೇಳಬೇಕು, ಬೇಡಿ ಸರ್ ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಬಿದ್ದೋಗೇ ಬಿಡ್ತು ಮೇಡಮ್, ಬೋಟ್ ಉಲ್ಟಾಗೋಯ್ತಾ, ಚಿಕ್ಕದದು, ಇಬ್ಬರೇ ಹೋಗ್ತಾವ್ರೆ. ಅದಿದೆ ನೋಡಿ ಶರ್ಟ್ ಗಂಧದ ಗುಡಿಲಿದೆ. ಸೊ ತುಂಬ ಬೇಜಾರಾಯಿತು ಆವಾಗ. ಅದೊಂದಕ್ಕೆ ಮಾತ್ರ ಬೈದಿದ್ದು ನನ್ನ ಹತ್ರ ಇದೆ.